ಇದು ಕದಂಬ ರಾಜವಂಶದ ಕುರಿತಾದ ತ್ವರಿತ ಇತಿಹಾಸದ ಸಾರಾಂಶ. ನೋಡಿ, ಕಾಂಚಿಗೆ ಉನ್ನತ ವ್ಯಾಸಂಗಕ್ಕೆ ಅಂತ ಹೋದ ಒಬ್ಬ ಸಾಮಾನ್ಯ ಬ್ರಾಹ್ಮಣ ವಿದ್ಯಾರ್ಥಿ ಪಲ್ಲವರಿಂದ ಸಿಕ್ಕಾಪಟ್ಟೆ ಅಪಮಾನಗೊಂಡು ಅದೇ ಸೇಡಿನ ಕಿಚ್ಚಲ್ಲಿ ಕತ್ತಿ ಹಿಡಿದು ಕಟ್ಟಿದ ಕರ್ನಾಟಕದ ಮೊಟ್ಟಮೊದಲ ಸ್ವತಂತ್ರ ದೇಶೀಯ ಸಾಮ್ರಾಜ್ಯವೇ ಈ ಕದಂಬ ವಂಶ ಅಂದ್ರೆ ನೀವು ನಂಬ್ತೀರಾ? ಹೌದು, ಇದು ನಮ್ಮ ಕದಂಬರ ರೋಮಾಂಚಕ ಕಥೆ. ಮೊದಲನೇದಾಗಿ ಇವರ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಮಾತಾಡೋಣ. ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಮಯೂರವರ್ಮ ಬನವಾಸಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಈ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾನೆ. ಇವರಲ್ಲಿ ಅತ್ಯಂತ ಬಲಿಷ್ಠ ರಾಜ ಯಾರು ಗೊತ್ತಾ? ಕಾಕುತ್ಸ್ಥವರ್ಮ. ಇವನ ಪ್ರಭಾವ ಎಷ್ಟಿತ್ತಪ್ಪ ಅಂದ್ರೆ ಆ ಕಾಲದ ಉತ್ತರ ಭಾರತದ ಬಲಿಷ್ಠ ಗುಪ್ತ ಸಾಮ್ರಾಜ್ಯದ ಜತೆಗೂ ಇವನು ವಿವಾಹ ಸಂಬಂಧ ಬೆಳೆಸಿದ್ದ. ಎರಡನೇದಾಗಿ, ಪರೀಕ್ಷೆಗಳ ದೃಷ್ಟಿಯಿಂದ ಇವರ ಶಾಸನಗಳು ನಮಗೆ ತುಂಬಾನೇ ಇಂಪಾರ್ಟೆಂಟ್. ಕದಂಬರ ಸಂಪೂರ್ಣ ಮೂಲವನ್ನ ಹೇಳುವ ಸಂಸ್ಕೃತದ ತಾಳ್ಗುಂದ ಶಾಸನ ಹಾಗೆ ಪ್ರಾಕೃತ ಭಾಷೆಯ ಚಂದ್ರವಳ್ಳಿ ಶಾಸನಗಳು ಇವರ ಇತಿಹಾಸಕ್ಕೆ ಕನ್ನಡಿ ಹಿಡಿಯುತ್ತವೆ. ಆದರೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ಕಾಕುತ್ಸ್ಥವರ್ಮನ ಕಾಲದ ಹಲ್ಮಿಡಿ ಶಾಸನ ತುಂಬಾನೇ ವಿಶೇಷ, ಯಾಕಂದ್ರೆ ಇದು ಕನ್ನಡ ಭಾಷೆಯಲ್ಲಿ ಸಿಕ್ಕಿರೋ ಮೊಟ್ಟಮೊದಲ ಶಾಸನ. ಮೂರನೇದಾಗಿ, ಇವರ ಆಡಳಿತ ಮತ್ತೆ ವಾಸ್ತುಶಿಲ್ಪದ ಬಗ್ಗೆ ನೋಡೋಣ. ಆಡಳಿತದಲ್ಲಿ ಮೊದಲ ಬಾರಿಗೆ ಕನ್ನಡವನ್ನ ಅಧಿಕೃತವಾಗಿ ಬಳಸಿದ ಕೀರ್ತಿ ಖಂಡಿತ ಈ ಕದಂಬರಿಗೆ ಸಲ್ಲಬೇಕು. ಇನ್ನು ವಾಸ್ತುಶಿಲ್ಪದಲ್ಲಿ ಇವರು ಕದಂಬ ಶಿಖರ ಅನ್ನೋ ಒಂದು ವಿಶಿಷ್ಟವಾದ ಪಿರಮಿಡ್ ಶೈಲಿಯನ್ನೇ ಪರಿಚಯಿಸಿದ್ರು. ಬನವಾಸಿಯ ಮಧುಕೇಶ್ವರ ದೇವಾಲಯ ಇದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ. ಅಷ್ಟೇ ಅಲ್ಲ, ಇವರ ಕಾಲದಲ್ಲಿ ಭೂಕಂದಾಯ ಬೆಳೆಯ 6ನೇ ಒಂದು ಭಾಗ ಆಗಿತ್ತು. ಹಾಗೆ ತಾಳ್ಗುಂದ ಅನ್ನೋದು ಇವರ ಪ್ರಮುಖ ಅಗ್ರಹಾರ ಅಂದ್ರೆ ದೊಡ್ಡ ವಿದ್ಯಾಕೇಂದ್ರ ಆಗಿತ್ತು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನೀವು ಕಡ್ಡಾಯವಾಗಿ ನೆನಪಿಡಬೇಕಾದ ಪ್ರಮುಖ ಅಂಶಗಳೆಂದರೆ ಕರ್ನಾಟಕದ ಮೊದಲ ದೇಶೀಯ ಸಾಮ್ರಾಜ್ಯ ಕದಂಬ, ರಾಜಧಾನಿ ಬನವಾಸಿ, ಸ್ಥಾಪಕ ಮಯೂರವರ್ಮ ಮತ್ತು ಕನ್ನಡದ ಮೊಟ್ಟಮೊದಲ ಶಾಸನ ಹಲ್ಮಿಡಿ ಶಾಸನ.